ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಬಂತೆಂದರೆ ಸಾಕು, ಬಿಸಿಲಿಗಿಂತ ಹೆಚ್ಚಾಗಿ ಪೋಷಕರಿಗೆ ಕಾಡುವುದು ಮಕ್ಕಳ ರಜೆಯ ಚಿಂತೆ. ಶಾಲೆ ಇರುವಾಗ ಒಂದು ಶಿಸ್ತು ಇರುತ್ತಿತ್ತು. ಈಗ ಇಡೀ ದಿನ ಮಕ್ಕಳನ್ನು ಹೇಗೆ ಬ್ಯುಸಿಯಾಗಿಡುವುದು? ಮೊಬೈಲ್ ಕೊಡದಿದ್ದರೆ ಗಲಾಟೆ, ಕೊಟ್ಟರೆ ಕಣ್ಣಿಗೆ ತೊಂದರೆ, ಹೌದಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷಕರಿಗೆ ಎದುರಾಗುವ ಈ ಸಮ್ಮರ್ ಚಾಲೆಂಜನ್ನು ಹೇಗೆ ಎದುರಿಸುವುದು ಮತ್ತು ಮಕ್ಕಳ ರಜೆಯನ್ನು ಹೇಗೆ ಅರ್ಥಪೂರ್ಣವಾಗಿಸಬಹುದು ಎಂಬ ಬಗ್ಗೆ ಚರ್ಚಿಸೋಣ. ಪೋಷಕರ ಮೊದಲ ಆತಂಕ ಸ್ಕ್ರೀನ್ ಟೈಮ್, ಟಿವಿ ಮತ್ತು ಮೊಬೈಲ್ ಚಟವನ್ನು ಕಡಿಮೆ ಮಾಡುವುದು. ಇವತ್ತಿನ ದಿನಗಳಲ್ಲಿ ದೊಡ್ಡವರಿಗೆ ಮೊಬೈಲ್ ಇಲ್ಲದೆ ಇರಲು ಸಾಧ್ಯವಿಲ್ಲ, ಇನ್ನು ಮಕ್ಕಳಿಗೆ ಹೇಗೆ ಹೇಳುವುದು? ಆದರೆ ನೆನಪಿಡಿ, ರಜೆ ಪೂರ್ತಿ ಮೊಬೈಲ್ ನೋಡಿದರೆ ಮಕ್ಕಳ ಸೃಜನಶೀಲತೆ ಕಡಿಮೆಯಾಗುತ್ತದೆ. ಮೊಬೈಲ್ ಬಳಸಲು ಒಂದು ನಿರ್ದಿಷ್ಟ ಸಮಯ ನಿಗದಿ ಮಾಡಿ, ಉದಾಹರಣೆಗೆ ದಿನಕ್ಕೆ 1 ಗಂಟೆ ಮಾತ್ರ. ಉಳಿದ ಸಮಯದಲ್ಲಿ ಅವರಿಗೆ ಕಥೆ ಪುಸ್ತಕಗಳು, ಬಣ್ಣ ಹಚ್ಚುವ ಪುಸ್ತಕಗಳನ್ನು ನೀಡಿ, ಅವರು ಇಷ್ಟಪಡುವ ವಿಷಯದ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸಿ. ದಿನಚರಿಯ ಮಹತ್ವ. ರಜೆ ಎಂದರೆ ಶಿಸ್ತು ಮರೆಯುವುದೆಂದಲ್ಲ. ರಜೆ ಇದೆಯೆಂದು ಮಕ್ಕಳು ಮಧ್ಯಾಹ್ನದವರೆಗೆ ಮಲಗುವುದು, ತಡವಾಗಿ ತಿನ್ನುವುದು ಮಾಡಬಾರದು. ಬೆಳಿಗ್ಗೆ ಬೇಗ ಎದ್ದು ಯೋಗ ಅಥವಾ ಸಣ್ಣ ವಾಕಿಂಗ್ ಹೋಗುವ ಅಭ್ಯಾಸ ಮಾಡಿಸಿ. ದಿನವಿಡೀ ಏನು ಮಾಡಬೇಕು ಎಂಬ ಒಂದು ಸಣ್ಣ ಟು ಡೂ ಲಿಸ್ಟ್ ಸಿದ್ಧಪಡಿಸಿ. ಇದು ಅವರಿಗೆ ಸಮಯದ ಬೆಲೆ ಕಲಿಸುತ್ತದೆ. ಮನೆ ಕೆಲಸದಲ್ಲಿ ಕಲಿಕೆ. ಲರ್ನಿಂಗ್ ಥ್ರೂ ಚೋರ್ಸ್. ಕೆಲಸವನ್ನು ಆಟವನ್ನಾಗಿಸುವುದು. ಮಕ್ಕಳಿಗೆ ಕೆಲಸ ಹೇಳಿದರೆ ಮಾಡುವುದಿಲ್ಲ, ಆದರೆ ಅದೇ ಕೆಲಸವನ್ನು ಒಂದು ಟಾಸ್ಕ್ ಅಥವಾ ಗೇಮ್ ತರಹ ಕೊಟ್ಟರೆ ಖುಷಿಯಿಂದ ಮಾಡುತ್ತಾರೆ. ಗಿಡಗಳಿಗೆ ನೀರು ಹಾಕುವ ಜವಾಬ್ದಾರಿ ಅವರಿಗೆ ಕೊಡಿ. ಅಡುಗೆ ಮನೆಯಲ್ಲಿ ಬೆಂಕಿಯ ಸಹಾಯವಿಲ್ಲದೆ ಮಾಡುವ ಸಣ್ಣ ತಿಂಡಿಗಳನ್ನು, ಅಂದರೆ ಫ್ರೂಟ್ ಸಲಾಡ್, ನಿಂಬೆಹಣ್ಣಿನ ಪಾನಕ ಅವರ ಕೈಯಲ್ಲೇ ಮಾಡಿಸಿ. ತಮ್ಮ ಆಟದ ಸಾಮಾನುಗಳನ್ನು ತಾವೇ ಜೋಡಿಸಿಡುವಂತೆ ಪ್ರೋತ್ಸಾಹಿಸಿ. ಹೊಸ ಹವ್ಯಾಸಗಳ ಪರಿಚಯ, ಸ್ಕಿಲ್ ಡೆವಲಪ್ಮೆಂಟ್. ಪ್ರತಿಭೆಯನ್ನು ಗುರುತಿಸುವುದು. ಈ 2 ತಿಂಗಳು ಕೇವಲ ಮೋಜಿಗೆ ಸೀಮಿತವಾಗಬಾರದು. ಚಿತ್ರಕಲೆ, ನೃತ್ಯ, ಸಂಗೀತ ಅಥವಾ ಈಜುನಂತಹ ಕ್ಲಾಸುಗಳಿಗೆ ಸೇರಿಸಬಹುದು. ಮನೆಯಲ್ಲೇ ಇದ್ದರೆ ಹಳೆಯ ನ್ಯೂಸ್ ಪೇಪರ್ ಬಳಸಿ ಕರಕುಶಲ ವಸ್ತುಗಳನ್ನು ಮಾಡಲು ಹೇಳಿಕೊಡಿ. ಇದರಿಂದ ಅವರ ಏಕಾಗ್ರತೆ ಹೆಚ್ಚುತ್ತದೆ. ಕುಟುಂಬದ ಜೊತೆ ಸಮಯ, ಹಿರಿಯರ ಜೊತೆಗಿನ ಸಂಬಂಧ. ಸಾಧ್ಯವಾದರೆ ಮಕ್ಕಳನ್ನು ಹಳ್ಳಿಗೆ ಅಥವಾ ತಾತ ಅಜ್ಜರ ಮನೆಗೆ ಕಳುಹಿಸಿ. ಅಲ್ಲಿ ಅವರು ಕಲಿಯುವ ಸಂಸ್ಕಾರ ಮತ್ತು ಜೀವನ ಪಾಠಗಳು ಯಾವುದೂ ಶಾಲೆಯಲ್ಲಿ ಸಿಗುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಅವರಿಗೆ ಕಥೆಗಳನ್ನು ಹೇಳಿ. ಒಟ್ಟಾಗಿ ಕುಳಿತು ಕ್ಯಾರಂ ಅಥವಾ ಲೂಡೋದಂತಹ ಆಟಗಳನ್ನು ಆಡಿ. ಇದು ಪೋಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಗಟ್ಟಿಗೊಳಿಸುತ್ತದೆ. ಸ್ನೇಹಿತರೆ, ರಜೆ ಮುಗಿದ ಮೇಲೆ ಮಕ್ಕಳು ಶಾಲೆಯಲ್ಲಿ ನನ್ನ ರಜೆ ಹೇಗಿತ್ತು ಎಂದು ಪ್ರಬಂಧ ಬರೆಯುವಾಗ ಅವರಲ್ಲಿ ಹೇಳಿಕೊಳ್ಳಲು ಒಂದು ಒಳ್ಳೆಯ ನೆನಪಿರಬೇಕು. ಮಕ್ಕಳ ಮೇಲೆ ಸಿಟ್ಟು ಮಾಡುವ ಬದಲು ಅವರ ಪ್ರಪಂಚಕ್ಕೆ ನೀವು ಕೂಡ ಇಳಿದು ನೋಡಿ. ಈ ಸಲದ ಬೇಸಿಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಪಾಲಿಗೆ ಸುಂದರವಾಗಿರಲಿ. ನಿಮ್ಮ ಮಕ್ಕಳು ರಜೆಯಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಆಟ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.